ಇವತ್ತು ಏನಂದ್ರೆ ಈ ಉಷ್ಣಾಂಶ ಹೆಚ್ಚಿಗೆ ಆಗ್ತೈತೆ ಅಂದ್ರೆ ಇವತ್ತು 36-37 ಡಿಗ್ರಿ ವರೆಗೆ ಟೆಂಪರೇಚರ್ ಹೋಗ್ತೈತೆ ಅಲ್ವಾ. ಅದಕ್ಕೆ ಏನಾಗುತ್ತೆ ತುದಿಗಿರಿ ಎಡಕೆಯಲ್ಲೆಲ್ಲ ಸುಡ್ತವೆ. ಆಮೇಲೆ ಹಿಂಗಾರ ಉದುರ್ತಾ ಇರ್ತದೆ, ಹರಳು ಉದುರ್ತದೆ, ಹೂ ಉದುರ್ತದೆ. ಟೆಂಪರೇಚರ್ ಜಾಸ್ತಿ ಆದ್ರೆ, ಉಷ್ಣಾಂಶ ವಾತಾವರಣದಲ್ಲಿ ಜಾಸ್ತಿ ಆದ್ರೆ ಅದು ಹೆಂಗೆ ಈ ಅಡಿಕೆ ಗಿಡಗಳ ಮೇಲೆ ಪರಿಣಾಮವನ್ನ ಬೀರ್ತದೆ. ನೀವು ಹತೋಟಿ ಮಾಡ್ತಕ್ಕಂಥ ಕ್ರಮಗಳು ಏನು, ಹೆಂಗೆ ಇರಬೇಕು ಅಂದ್ರೆ ಒಂದ್ ಗಿಡಕ್ಕೆ ಎಷ್ಟು ನೀರು ಕೊಡಬೇಕು, ಏನೆಲ್ಲ ವಿಷಯಗಳು ಬರ್ತವೆ ಅದ್ರ ಬಗ್ಗೆ ನೀವು ಡಿಟೇಲ್ ಆಗಿ ಹೇಳ್ತಾ ಹೋಗ್ತೀವಿ. ಇಲ್ಲಿ ನಾನು ರೋಗದ ಬಗ್ಗೆ ಮಾತಾಡಲ್ಲ. ಏನಪ್ಪಾ ಅಂತಂದ್ರೆ ಎಲೆಚಕ್ಕೆ ರೋಗ ಇದ್ರಲ್ಲಿ ಕಾಣ್ತದೆ, ತೋರಿಸಿ ಒಂದು ಲೈನ್ ಅಷ್ಟೇ. ಆದ್ರೆ ಇದರಲ್ಲಿ ಏನ್ ಮಾತಾಡ್ತೀನಿ ಅಂದ್ರೆ ಗರಿ ಸುಡೋದಕ್ಕೆ ಮುಖ್ಯ ಕಾರಣಗಳೇನು, ಮತ್ತೆ ಹಿಂಗಾರ ಹೂ ಉದುರೋದು, ಮತ್ತೆ ಕಾಯಿ ಕಟ್ಟದೇ ಇರೋದು, ಕಾಯಿ ಡ್ರಾಪ್ ಆಗೋದು, ಇವಕ್ಕೆ ರೋಗ ಮುಖ್ಯವಾಗಿದ್ದು ಬೇರೆ ರೀತಿಯಿಂದ ಏನ್ ಹಾಕ್ತಾರೆ ಅದ್ರ ಬಗ್ಗೆ ಮಾತಾಡ್ತಾ ಹೋಗೋಣ. ನೋಡಿ ನೀವೇನ್ ಮಾಡ್ತೀರಿ ರೈತ ಬಂದವರು, ಸಾಮಾನ್ಯವಾಗಿ ನೋಡಿ ಇಲ್ಲಿ ಇದು ಗರಿ ಸುತ್ತಾ ಇದ್ದೀರಿ, ಈಗ ಕಾಣ್ತದೆ ನಿಮಗೆ. ನೋಡಿ ಇದರಲ್ಲಿ ನೋಡಿ ಇಲ್ಲಿ ಈ ಗರಿ ಶೇಡಿಂಗ್ ಆಗಿ ಕಾಣ್ತದೆ. ಇದೇನು ರೋಗ ಇಲ್ಲ, ಇದು ಅಂದ್ರೆ ಹಳದಿ ಕಲರ್ ಆಗ್ಬಿಟ್ಟು ಒಂದು ಕಲರ್ ಅಲ್ಲಿ ಇದೇನ್ ಮಾಡ್ತೈತೆ ಸುಡ್ತಾ ಇದೆ. ಇದರಲ್ಲಿ ಈ ರೋಗ ಇದ್ರೆ ಏನಾದ್ರು ಗರಿ ಒಣಕತ್ತೆ ಅಂತ ಕರಿತೀವಿ. ಡಿಫ್ರೆನ್ಸ್ ಇಲ್ಲೇ ಕಾಣ್ತದೆ. ಇಲ್ಲಿ ನೋಡಿ ಇದರಲ್ಲಿ ಎಲೆಚಿಕ್ಕೆ ರೋಗ ಇಲ್ಲಿ ಕಾಣ್ತದೆ ಫುಲ್. ನೋಡಿ ಇಲ್ಲಿ ಎಲೆಚಿಕ್ಕೆ ರೋಗ, ಇದು ಗರಿ ಸುಡಂತ ಹೋಗ್ತದೆ, ಕಂದು ಕಲರ್ ಮಚ್ಚಗಳಿರ್ತದೆ, ಮತ್ತೆ ಇದು ಸುಡೋದು ನಿಮಗೆ ಎಲೆಚಿಕ್ಕೆ ರೋಗ ಡಿಫ್ರೆನ್ಸ್ ಕಾಣ್ತದೆ. ಬಟ್ ಇದರಲ್ಲಿ ಈಗ ನಾನು ನಿಮಗೆ ಟಾಪಿಕ್ ಹೇಳಿದಲ್ಲ, ಆ ಟಾಪಿಕ್ ಅಂದ್ರೆ ಬಿಸಿಲು ಜಾಸ್ತಿ ಆದಾಗ ಗರಿ ಸುಡ್ತಾ ಇರ್ತದೆ. ಗರಿ ಸುಡೋದ್ರಿಂದ ಏನಾಗ್ತದೆ, ಮತ್ತೆ ಹಿಂಗಾರ ಉದುರ್ತದೆ, ಕಾಯಿ ಬೀಳ್ತವೆ. ಇದಕ್ಕೆ ಏನು ಸಮಗ್ರವಾಗಿರ್ತಕ್ಕಂಥ ಮಾಹಿತಿ ನೋಡ್ತಾ ಹೋಗೋಣ. ನೋಡಿ ಇಲ್ಲಿ ಈ ತುದಿಗಳು ಅಂಚು ಸುಡ್ತಾ ಇದೆ. ಸಾಮಾನ್ಯವಾಗಿ ಈ ಅಡಿಕೆ ಗಿಡ ಇದೆಯಲ್ಲ, ಇದು ನಾವು 24 ಡಿಗ್ರಿಯಿಂದ 32 ಡಿಗ್ರಿ ಟೆಂಪರೇಚರ್ ಅಲ್ಲಿ ಇದು ಚೆನ್ನಾಗಿ ಬೀಳ್ತದೆ. 32 ವರೆಗೂ ತಡ್ಕೊಳ್ತದೆ. 32 ಮೇಲೆ ಹೋದ್ರೆ ಏನಾಗ್ತದೆ, 32 ಮೇಲೆ ಹೋಯ್ತು ಅಂತಂದ್ರೆ ಇದಕ್ಕೆ ನೀರು ಹೆಚ್ಚು ಕೊಡ್ಬೇಕಾಗ್ತದೆ. ಅಂತಂದ್ರೆ ನೀರು ಹೆಚ್ಚು ಕೊಡ್ಬೇಕು. ನೀರು ಹೆಚ್ಚು ಕೊಟ್ಟಾಗ ಏನಾಗ್ತದೆ, ಎಲೆಗಳು 36 ಡಿಗ್ರಿ ಮೇಲೆ ಹೋಯ್ತು ಅಂತಂದ್ರೆ ನೀರು ಹೆಚ್ಚು ಆವಿ ಆಗತ್ತೆ. ಹೆಚ್ಚು ಆವಿ ಆಗತ್ತೆ ಅಂತಂದ್ರೆ ಬೇರುಗಳು ಒಂದ್ ವೇಳೆ ನೀವು ನೀರು ಕೊಟ್ಟರು ಕೂಡ ವೇಗವಾಗಿ ಅದಕ್ಕೆ ಸಪ್ಲೈ ಮಾಡಕ್ ಆಗಲ್ಲ. ಅವಾಗ ಏನಾಗ್ತದೆ, ಯಾವುದೇ ನ್ಯೂಟ್ರಿಯೆಂಟ್ಸ್ ಕೂಡ ಆ ನೀರಿನ ಮುಖಾಂತರನೇ ಎಲೆಗಳಿಗೆ ಹೋಗಬೇಕಾಗ್ತದೆ. ಅವಾಗ ಏನಾಗ್ತದೆ, ನ್ಯೂಟ್ರಿಯೆಂಟ್ಸ್ ಪ್ರಾಬ್ಲಮ್ ಆಗ್ತದೆ. ಅವಾಗ ಏನಾಗ್ತದೆ, ಅದು ಸಸ್ಯ ಒತ್ತಡಕ್ಕೆ ಸಿಕ್ಕಾಗ್ತದೆ. ಅವಾಗ ಏನಾಗ್ತದೆ, ಗರಿ ಸುಡೋದಕ್ಕೆ ಅದು ಕಾರಣ ಆಗ್ತದೆ. ಈಗ ನೋಡಿ ನಾವು ಬೇಸಿಗೆಯಲ್ಲಿ ಎಷ್ಟೆಲ್ಲ ನೀರು ಕುಡಿತೀವಿ, ನೀರು ಕುಡಿದ್ರೆ ನಮಗೆ ಸಮಾಧಾನ ಅಂತ ಅನ್ಸಲ್ಲ. ಬೆವರು ಏನಾಗ್ತದೆ, ಬಿಸಿಲು ಜಾಸ್ತಿ ಆದಂಗೆ ನಮ್ಮ ನೀರು ಬೆವರಿನ ಈ ರಂಧ್ರಗಳ ಮುಖಾಂತರ ಆವಿ ಆಗ್ತಾ ಇರ್ತದೆ. ನೀರು ಕುಡಿಬೇಕು ಅಂತ ಬಿಸಿಲು ತಿರುಗಾಡ ಬಂದ್ರೆ, ಯಾಕಂದ್ರೆ ಹೈ ಟೆಂಪರೇಚರ್ ಗಿಡನೂ ಅಷ್ಟೇ ಹೆಚ್ಚು ನೀರನ್ನ ಆವಿ ಆಗೋದಕ್ಕೆ ಬೇರುಗಳು ಅದನ್ನ ಪೂರಕವಾಗಿ ಅದಕ್ಕೆ ಸಪ್ಲೈ ಮಾಡಕ್ ಆಗಲ್ಲ. ಅವಾಗ ಏನಾಗ್ತದೆ ಅಂತಂದ್ರೆ ಇದು ಒತ್ತಡಕ್ಕೆ ಒಳಗಾಗ್ತದೆ. ಈ ಗರಿ ಸುಡೋದಕ್ಕೆ ಮೇನ್ ಏನಪ್ಪಾ ಅಂತಂದ್ರೆ ನೀವು ರೈತ ಏನ್ ಮಾಡ್ಬೇಕಾಗ್ತದೆ ನೋಡಿ, ಒಂದು ನೀರಿನ ನಿರ್ವಹಣೆ ಚೆನ್ನಾಗಿರ್ಬೇಕು, ಇನ್ನೊಂದು ಪೋಷಕಾಂಶಗಳ ನಿರ್ವಹಣೆ ಕೃತಕವಾಗಿ ನಾವು ಮಾಡಬೇಕು. ಮತ್ತೆ ಇನ್ನೊಂದು ವಿಚಾರ ಅಂತಂದ್ರೆ ಇವುಗಳಂದ್ರೆ ಈ ಸಮಗ್ರವಾಗಿರ್ತಕ್ಕಂಥದ್ದು ನೀರು, ಪೋಷಕಾಂಶಗಳಾಗಿರ್ಬೋದು, ಮತ್ತೆ ಇನ್ನೊಂದು ಈ ಏನು ಮಲ್ಚಿಂಗ್ ಮಾಡೋದು ಅಂತ ಕರಿತೀವಿ, ಅವುಗಳ ಬಗ್ಗೆ ನಾವು ಮಾತಾಡ್ತಾ ಹೋಗೋಣ. ಅವನ್ನೆಲ್ಲ ನೀವು ಸರಿ ಮಾಡ್ಕೋಬೇಕಂತ ಹೇಳೋದು. ಏನೇನ್ ಮಾಡ್ಬೇಕಾಗ್ತದೆ ನೋಡಿ, ಈಗ ಇದು ಗರಿ ಸುಡೋದಕ್ಕೆ ಪೊಟ್ಯಾಶ್ ಕೊರತೆ ಆಗುತ್ತೆ ಅಂತ ಹೇಳ್ತಾರೆ. ಪೊಟ್ಯಾಶ್ ಕೊರತೆ ಆದ್ರೂ ಕೂಡ ಅಂದ್ರೆ ನೀರಿನ ಮುಖಾಂತರ ಪೋಷಕಾಂಶಗಳು ಸಿಗಲ್ಲ, ಪೊಟ್ಯಾಶ್ ಕೊರತೆ ಆಗುತ್ತೆ. ತುದಿ ಗರಿ ಸುಡಬೇಕಾಗುತ್ತೆ. ಪೊಟ್ಯಾಶ್ ಏನ್ ಮಾಡ್ತದೆ, ರೋಗ ನಿರೋಧಕ ಶಕ್ತಿಯನ್ನು ಉಳಿಸುತ್ತೆ, ನೀರಿನ ಸಮತೋಲನವನ್ನು ಕಾಪಾಡುತ್ತದೆ, ಮತ್ತೆ ಗಿಡದ ಆರೋಗ್ಯವನ್ನು ಅದು ಕಾಪಾಡುತ್ತದೆ. ಕ್ಯಾಲ್ಸಿಯಂ ಕೊರತೆ ಆಗ್ತದೆ, ಕೋಶ ಬಲ ಕಡಿಮೆ ಆಗ್ತದೆ, ಅವಾಗ ಕೂಡ ಏನಾಗುತ್ತೆ, ತುದಿ ಗರಿ ಸುಡುತ್ತದೆ. ಮತ್ತೆ ನೀರು ಏನ್ ಮಾಡ್ತೀರಿ, ಒಂದ್ಸರಿ ನೀರು ಹೆಚ್ಚು ಕೊಡೋದು, ಒಂದ್ಸರಿ ಕಡಿಮೆ ಕೊಡೋದು ಮಾಡ್ತೀರಿ, ಅವಾಗ ಕೂಡ ಏನಾಗುತ್ತೆ, ಸಸ್ಯ ಒತ್ತಡಕ್ಕೆ ಬೀಳುತ್ತದೆ. ಹಾರ್ಮೋನ್ಸ್ ಅಂದ್ರೆ ಪ್ರೋಟೀನ್ ಸಿಂಥಸಿಸ್ ಗೆ ಅದಕ್ಕೆ ಧಕ್ಕೆ ಆಗ್ತದೆ, ಅಸಮತೋಲನ ಆಗ್ತದೆ. ಅವಾಗ ಏನಾಗುತ್ತೆ ಅಂತಂದ್ರೆ ಅದು ಕೂಡ ಗರಿ ಸುಡೋದಕ್ಕೆ ಒಂದು ಕಾರಣ ಆಗ್ತದೆ. ಮತ್ತೆ ನೀವು ಇವುಗಳನ್ನ ಮತ್ತೆ ಹಿಂಗಾರದ ಬಗ್ಗೆ ಮಾತಾಡ್ತೋಣ. ಹಿಂಗಾರ ನೋಡಿ ಏನಾಗ್ತದೆ, ಇಡೀ ಬಾಡಿಯಲ್ಲಿ ಯಾವ್ದಾದ್ರು ಹಿಂಗಾರ ಬರ್ತಾ ಇತ್ತು ಅಂತಂದ್ರೆ ಆ ಗಿಡ ಹಾರ್ಮೋನ್ಸ್ ವೇರಿಯೇಷನ್ಸ್ ಆಗ್ತದೆ, ಹಾರ್ಮೋನ್ಸಿನ ಅಸಮತೋಲನ ಆಗ್ತದೆ, ನೀರು ಇವೆಲ್ಲ ಹಿಂಗ ಆಗೋದಿಲ್ಲ. ಅವಾಗ ಏನಾಗ್ತದೆ ಅಂತಂದ್ರೆ ಅದು ಕೂಡ ಎಲ್ಲ ಫುಡ್ ಹಿಂಗಾರಕ್ಕೆ ಹೋಗ್ಬೇಕು, ಅವಾಗ ಕೂಡ ಆಗ್ತದೆ. ಮತ್ತೆ ಈಗ ಇವೆಲ್ಲ ಏನಪ್ಪಾ ಅಂತಂದ್ರೆ ಈ ಕಾರಣಗಳು. ಮತ್ತೆ ಇನ್ನೂ ಹಲವಾರು ರೀತಿ ಕಾರಣಗಳು ನೋಡ್ತಾರೆ. ನೀವು ರೈತರು ಏನ್ ಮಾಡ್ತೀರಿ ಅಂತಂದ್ರೆ ಈ ನಾನು ಏನ್ ಹೇಳ್ತೀನಲ್ಲ ಈಗ ಮುಂದೆ ಹೇಳ್ತಕ್ಕಂಥದ್ದು, ಇಂಥ ತಪ್ಪುಗಳನ್ನ ನೀವು ಮಾಡಬಾರ್ದು. ಏನ್ ತಪ್ಪುಗಳು ಅಂತಂದ್ರೆ ಹಿಂಗಾರ ಹೂ ಆಡ್ಬೇಕಾದಾಗ ನೀವು ರಾಸಾಯನಿಕ ಗೊಬ್ಬರಗಳನ್ನ ಹಾಕಬಾರ್ದು. ಎಕ್ಸಾಂಪಲ್, ಈಗ ಭತ್ತ ಹೂ ಆಡ್ತಾ ಇರ್ತದೆ, ಆ ಭತ್ತ ಹೂ ಆಡ್ಬೇಕಾದ್ರೆ ನೀವು ಯಾರು ಗೊಬ್ಬರ ಹಾಕಲ್ಲ. ಬಟ್ ಇಲ್ಲೂ ಕೂಡ ಅಷ್ಟೇ, ಭತ್ತ ಗೊಬ್ಬರ ಹಾಕಲ್ಲ ಅಂದ್ರೆ ಅದರ ಅರ್ಥ ಏನಪ್ಪ ಅಂದ್ರೆ ಬೆಳವಣಿಗೆ ನೀವು ಕೊಡ್ತದೆ, ಆ ತಗೊಂಡಿರೋ ಫುಡ್ ಎಲ್ಲ ಅದು ಕಾಳು ಬೆಳೆಯೋದಕ್ಕೆ ಕೊಡ್ತದೆ. ಇದು ಸೇಮ್ ಹಂಗೇನೆ, ನೀವು ಗೊಬ್ಬರ ಹಾಕ್ಬಾರ್ದು. ಅದರಲ್ಲಿ ಹೆಚ್ಚು ರಾಸಾಯನಿಕ ಗೊಬ್ಬರ ಅಂದ್ರೆ ಈ ಯೂರಿಯಾ ಇರ್ತಕ್ಕಂಥದ್ದು ಹಾಕ್ಬಾರ್ದು. ಯೂರಿಯಾ ಇರ್ತಕ್ಕಂಥದ್ದು ಡಿಎಪಿ ಗೊಬ್ಬರ ಆಗಿ ಡಿಎಪಿ ಗೊಬ್ಬರ ಆಗಿರ್ಬೋದು, ಯೂರಿಯಾ ಆಗಿರ್ಬೋದು, 20-20-0 ಆದ್ರೆ ಯೂರಿಯಾ ಹೆಚ್ಚಿರ್ತಕ್ಕಂಥ ಗೊಬ್ಬರಗಳನ್ನ ನೀವು ಹಾಕಬಾರ್ದು. ಯೂರಿಯಾ ಹೆಚ್ಚಾಗಿದೆ ಏನಾಗ್ತದೆ, ಅದು ಶರೀರವನ್ನು ಎಲೆಗಳನ್ನ ಬೆಳೆಯೋದಕ್ಕೆ ಆಸ್ಪದ ಮಾಡ್ತದೆ, ಅಮಿನೋ ಆಸಿಡ್ಸ್ ಪ್ರೋಟೀನ್ ಸಿಂಥಸಿಸ್ ನಡೀತಾ ಹೋಗುತ್ತೆ. ಅವಾಗ ಏನಾಗ್ತದೆ, ಹೂ ಕಟ್ಟೋದು, ಹೂ ಬಿಡೋದು, ಕಾಯಿ ಸೆಟ್ಟಿಂಗ್ ಆಗೋದು ಕಡಿಮೆ ಆಗ್ತದೆ. ಅದು ಎಲೆಗೆ ಬೆಳವಣಿಗೆಗೆ ಸಮರ್ಪಕವಾಗಿ ಅದು ಹೋಗ್ತದೆ. ಹಾಗಾಗಿ ಯೂರಿಯಾ ಗೊಬ್ಬರಗಳನ್ನು ಹಾಕಬಾರ್ದು. ಮತ್ತೆ ಹೇಳಿದ ನೀರುಗಳನ್ನ ನೀವೇನ್ ಮಾಡಬೇಕು, ಸಮತೋಲನದಲ್ಲಿ ಮೇಂಟೈನ್ ಮಾಡಬೇಕು. ಒಂದು ವಾರಕ್ಕೆ ನೀವು 2-3 ಬಾರಿ ಇಬ್ಬರಿ, ಯಾಕಂದ್ರೆ 30 ಡಿಗ್ರಿ ಟೆಂಪರೇಚರ್ ಐತೆ ಅಲ್ವಾ. ಆಕ್ಚುಲಿ ಏನಂತ ಅಂದ್ರೆ ಇದು ಗಿಡನು ಕೂಡ ಇದು ಅಡಿಕೆ ಗಿಡಕ್ಕೆ ನೆರಳಿ ನೆರಳು ಬೆಳೀತಕ್ಕಂಥ ಬೆಳೆ, ಇದು ಫುಲ್ ನೆರಳಿ. ಸೊ ಏನಾಗ್ತದೆ, ಬಿಸಿಲು ಜಾಸ್ತಿ ಇರೋದ್ರಿಂದ ನೀರು ನೀವೇನ್ ಮಾಡ್ತೀರಿ, ಒಂದು ಹೆಚ್ಚಿ ಕೊಡೋದು ಮತ್ತೆ ಕಡಿಮೆ ಕೊಡೋದು ಮಾಡ್ತೀರಿ. ಹಂಗ್ ಮಾಡಬಾರ್ದು. ಒಂದು ಅದಕ್ಕೆ ನೀರು ಏನ್ ಮಾಡಬೇಕು, ವಾರದಲ್ಲಿ 2-3 ದಿನ ಕೊಡಿ. ಒಂದು ಗಿಡಕ್ಕೆ 12-15 ಲೀಟರ್ ನೀರು ಸಾಕಾಗ್ತದೆ. ಮತ್ತೆ ಆ ನೀರು ಕೂಡ 100% ವೈಜ್ಞಾನಿಕ ಹೇಳ್ಬೇಕಂದ್ರೆ ಅಲ್ಲಿಯ ಜೈವಿಕ ಗುಣಧರ್ಮಗಳನ್ನ ಅವಲಂಬನೆ ಆಗಿರ್ತದೆ. ನಮ್ದು ಜಡಿ ಮಣ್ಣಾಗಿರ್ತದೆ, ಗೊತ್ತಂದ್ರೆ ಗ್ರಾವಲ್ ಮಣ್ಣಾಗಿರ್ತದೆ, ಬೇರೆ ಇರ್ತದೆ. ಆ ಮಣ್ಣಿನ ಜೈವಿಕ ಗುಣ ನೋಡ್ಕೊಂಡು ನೀವು ಕೊಡಬೇಕು. ಮತ್ತೆ ನೆಕ್ಸ್ಟ್ ಹೋದ್ರೆ ಮಲ್ಚಿಂಗ್ ಮಾಡಬೇಕು. ಮಲ್ಚಿಂಗ್ ಅಂತಂದ್ರೆ ಬಿಸಿಲು ಮೇಲ್ಗಡೆ ಬಿದ್ದು ಮತ್ತೆ ರಿಫ್ಲೆಕ್ಟ್ ಆಗುತ್ತಲ್ಲ, ಮಲ್ಚಿಂಗ್ ಮಾಡಬೇಕು. ನೋಡಿ ಹಿಂಗೆ ಹಸಿರಲ್ಲಿ ಇರ್ತಲ್ಲ, ಹಿಂಗ್ ಮಾಡಿದ್ರು ನಡೀತದೆ. ಇಲ್ಲ ಅಂತಂದ್ರೆ ಸೋಗೆಗಳನ್ನ ಯಾವ್ದಾದ್ರು ತೆಗೆದು ಹಾಕಬೇಕು, ಅಥವಾ ಅಂದ್ರೆ ರಿಫ್ಲೆಕ್ಷನ್ ಆಗಬಾರ್ದು, ಮಲ್ಚಿಂಗ್ ಮಾಡಬೇಕು. ಆಮೇಲೆ ಇಂಥ ಒಂದು ಸಂದರ್ಭದಲ್ಲಿ ನೀವು ಈ ಮಣ್ಣಿನ ಉಷ್ಣಾಂಶ ಜಾಸ್ತಿ ಆಗಾಗ ನೋಡ್ಕೋಬೇಕು. ಮಣ್ಣಿನ ಉಷ್ಣಾಂಶ ಜಾಸ್ತಿ ಆದ್ರೆ ಏನಾಗ್ತದೆ, ಬೇರೆಗಳ ಬೆಳವಣಿಗೆ ಕಡಿಮೆ ಆಗ್ತದೆ, ಬೇರೆಗಳು ಸರಿಯಾಗಿ ನೀರು ಸಿಗೋದಿಲ್ಲ. ಅವಾಗ ಏನಾಗ್ತದೆ, ಬೆಳವಣಿಗೆ ಆದದ್ದು ಕುಂಠಿತ ಆಗ್ತದೆ. ಹೈ ಟೆಂಪರೇಚರ್ ನಾನು ಮಾತಾಡ್ತಾರೆ ಈಗ. ಮತ್ತೆ ನೆಕ್ಸ್ಟ್ ಬೇರೆಗಳ ಬೆಳವಣಿಗೆ ಕುಂಠಿತ ಆಗ್ತದೆ ಅಂತ ಹೇಳಿದ್ರೆ ನಾನು ಉಳುಮೆ ಅಂತ ಯಾವುದೇ ಕಾರಣಕ್ಕೂ ಇಂಥ ಟೈಮಲ್ಲಿ ಹಿಂಗಾರ ಬರೋ ಸಮಯದಲ್ಲಿ ಉಳುಮೆ ಮಾಡಬಾರ್ದು. ಯಾವುದೇ ಬೇಸಾಯ ಮಾಡೋದು, ಆಮೇಲೆ ನಮಗೆ ಮಣ್ಣಿನ ತೇವಾಂಶ ಗೊತ್ತಿದ್ರೆ ಕೆಲಸ ಮಾಡೋದು, ಇವನ್ನೆಲ್ಲ ಮಾಡಬಾರ್ದು. ಅವಾಗ ಏನಾಗ್ತದೆ, ಗಿಡಗಳಿಗೆ ಸ್ಟ್ರೆಸ್ ಆಗ್ತದೆ, ಒತ್ತಡ ಆಗ್ತದೆ. ಅದು ಕೂಡ ನಿಮಗೆ ಹರಳು ಉದುರೋದಕ್ಕೆ ಮತ್ತೆ ಕಾಯಿ ಕಟ್ಟೋದಕ್ಕೆ ಇವೆಲ್ಲ ಸಮಸ್ಯೆ ಆಗ್ತದೆ. ಈ ರೀತಿಯ ಏನು ವಿಭಿನ್ನ ರೀತಿಯಲ್ಲಿ ಏನು ಇಲ್ಲಿವರೆಗೆ ನಾನು ಮಾತಾಡ್ತದೆ, ಇವುಗಳನ್ನ ನೀವು ಸರಿಪಡಿಸಬೇಕು. ನೋಡಿ ಸರಿಪಡಿಸೋದು ಅಂದ್ರೆ ಹೆಂಗೆ, ಈಗ ಇದಕ್ಕೆ ಏನೇ ಮಾಡಿದ್ರೆ ನಾವು ಒಂದು ಏನೋ ಗೊಬ್ಬರ ಹಾಕಬಾರ್ದು ಅಂತ ನಾನು ಹೇಳ್ತಿದ್ದೀನಿ. ಎಲೆಗಳ ಮುಖಾಂತರ ಸ್ಪ್ರೇ ಮಾಡಿ, कारण ಪೋಷಕಾಂಶಗಳನ್ನ ನೀವು ಏನು ಎಲೆಗಳು ನೋಡಿದ್ರೆ ಕೊರತೆ ಆಗ್ತದೆ ಈ ಸಂದರ್ಭದಲ್ಲಿ ನಾನು ಹೇಳಿದೆ ಕ್ಯಾಲ್ಸಿಯಂ ಕೊರತೆ ಉದುರುತ್ತದೆ, ಪೊಟ್ಯಾಶ್ ಕೊರತೆ ಉದುರುತ್ತದೆ, ಜಿಂಕ್ ಬೋರಾನ್ ಕೊರತೆ ಉದುರುತ್ತದೆ. ಇವುಗಳನ್ನ ಸಿಂಪಡಣೆ ಅಂದ್ರೆ ಎಲೆಗಳ ಮೇಲೆ ಸ್ಪ್ರೇ ಮಾಡೋದು ಮುಖಾಂತರ ಇದನ್ನ ಹತೋಟಿ ಮಾಡಬಹುದು ನಾವು. ಅದನ್ನ ಮಾಡಿ ಮತ್ತೆ ಎಲೆ ಚಿಕ್ಕ ರೋಗನೂ ಇದೇ ಇರ್ತದೆ. ಈ ನೋಡಿ ಈ ತೋಟವನ್ನ ನಾವು ನೋಡಿದಾಗ ಇದರಲ್ಲಿ ಏನು ಸಮಸ್ಯೆ ಆಗುತ್ತೆ ಅಂದ್ರೆ ತೇವಾಂಶ ಬರಬರಿ ಆಗ್ಬಿಡುತ್ತೆ. ತೇವಾಂಶ ಅಂತಂದ್ರೆ ಏನು, ಇದೆಲ್ಲ ಹುಲ್ಲು ಎಲ್ಲ ಬೆಳೆಸೋದು, ಇಲ್ಲ ತೇವಾಂಶ ಜಾಸ್ತಿ ಆಗಿದೆ, ಆ ರೋಗ ಏನಾಗ್ತದೆ. ಮತ್ತೆ ಈ ಸೋಗೆಗಳೆಲ್ಲ ಬಿದ್ದಿದಾವೆ. ಈಗ
ಈಗ ನಾವು ಎಲೆಗಳ ಮೇಲೆ ಔಷಧಿ ಸಿಂಪಡಣೆ ಮಾಡಿರ್ತೇವೆ, ಅದು ಕ್ಲಿಯರ್ ಆಗ್ತದೆ. ಮತ್ತೆ ರೋಗ ಎಲ್ಲಿಂದ ಬರ್ತದೆ? ಇದೇ ಸೋಗೆಯಲ್ಲಿ ಬಿದ್ದಿರತಕ್ಕಂಥದ್ದು ಶಿಲೀಂಧ್ರ 8 ರಿಂದ 9 ತಿಂಗಳು ಬದುಕಿರೋದು ಪ್ರೂವ್ ಆಗಿದೆ. ಆ ಪ್ರೂವ್ ಆದಾಗ ಏನಾಗುತ್ತೆ, ಮತ್ತೆ ಮೋಸ್ಟರ್ ವಾತಾವರಣ ಅಂದ್ರೆ ತೇವಾಂಶ ಪಡ್ಕೊಂತಂದ್ರೆ ಮತ್ತೆ ರೀಸೈಕ್ಲೇಟ್ ಆಗಿ ಮೇಲ್ಗಡೆ ಹೋಗ್ತದೆ. ಅವಾಗ ಏನಾಗುತ್ತೆ, ಎಲೆ ಚುಕ್ಕೆ ರೋಗ ನಿಮಗೆ ಕಾಡ್ತಾನೆ ಇರ್ತದೆ. ಅದಕ್ಕೆ ನಾನು ಹೇಳೋದೇನಂದ್ರೆ, ತುಂಬಾ ತೋಟಗಳು ನೋಡಿದ್ದೀನಿ ನಾನು, ಯಾರು ಇವುಗಳನ್ನ ಸುಟ್ಟಾಕ್ತಾರೋ ಹ್ಯಾಡ್ಗಳನ್ನ, ಹ್ಯಾಡ್ ಇದೆ ಬಹಳ ಜನ ಸುಟ್ಟು ನೋಡಿ ಇಂಥವುಗಳನ್ನ ಬಿದ್ದು ಸುಟ್ಟಾಕ್ತಿರೋ, ಆಮೇಲೆ ಅಥವಾ ಇದನ್ನ ತಗೊಂಡು ಒಂದ್ಸಲ ಎಲ್ಲರೂ ಬುದ್ಧಿ ಹಾಕ್ಬಿಟ್ಟು 1 ವರ್ಷ ಬಿಟ್ಟು ಆಮೇಲೆ ಗೊಬ್ಬರ ಆದ್ಮೇಲೆ ಅದನ್ನೇ ಮತ್ತೆ ಬ್ರಾಡ್ಕಾಸ್ಟ್ ಮಾಡಿ ಗೊಬ್ಬರ ಹಾಕಿ ನೋಟ್ ಹಾಕ್ತದೆ, ಇಲ್ಲ ನಂಗೆ ಬರದೇ ಬೇಡ ಸುಟ್ಟಾಕಿ, ಅವಾಗ ರೋಗ ಹರಡೋದೆಲ್ಲ ಕಡಿಮೆ ಆಗ್ತದೆ. ಮತ್ತೆ ಅಡಿಕೆ ಬೆಳೆದಿರ್ತಿರಲ್ಲ ಅದನ್ನೆಲ್ಲ ಸುಟ್ಟಾಕೋದು. ನೆಕ್ಸ್ಟ್ ಮತ್ತೆ ಈ ಅಡಿಕೆ ಹಿಂಗಾಗಿ ಒಂದು ಸತ್ತೋಗಿರ್ತದೆ, ಆ ಸತ್ತಿನದೆಲ್ಲ ತೆಗೆದುಬಿಟ್ಟು ಸುಟ್ಟಾಕೋದು. ಈ ರೀತಿ ನೀವು ಮಾಡಿದ್ರೆ ಏನಾಗ್ತದೆ ಅಂದ್ರೆ ಈ ರೋಗ 100% ನಾವು ಕಂಟ್ರೋಲ್ ಮಾಡಕ್ಕೆ ಸಾಧ್ಯ ಆಗ್ತದೆ. ಆಮೇಲೆ ಇನ್ನೊಂದು ಸಾಮೂಹಿಕ ಔಷಧಿ ಸಿಂಪಡಣೆ ನೀವು ಮಾಡ್ತೀರಿ, ಪಕ್ಕದ ಅಡಿಕೆ ತೋಟದಲ್ಲಿ ಮಾಡಲ್ಲ. ನಾನು ಹೇಳ್ತೀನಿ, ಗಾಳಿಯ ಮುಖಾಂತರ ತೇವಾಂಶದ ಮುಖಾಂತರ ರೋಗ ಏನಾಗ್ತದೆ ಸರ್ಕ್ಯುಲೇಟ್ ಆಗ್ತದೆ. ಅವಾಗ ಪಕ್ಕದ ಔಷಧಿ ಹೊಡಿಬೇಕು. ನೀವು ಈ ಮೆಥಡ್ ಮಾಡಿದ್ರೆ ನಿಮ್ಮ ಅಡಿಕೆ ತೋಟವನ್ನು ಖಂಡಿತ ಸುಧಾರಣೆ ಮಾಡಬಹುದು. ಇಷ್ಟೆಲ್ಲ ಮಾಹಿತಿ ಈ ವಿಡಿಯೋದಲ್ಲಿ ಸಿಕ್ತು ಹೇಳ್ತಾರೆ, ಮತ್ತೆ ಅದೇ ಪದೇ ಪದೇ ಆಗ್ತದೆ ಬೇಡ. ಸಮಗ್ರವಾಗಿ ವೈಜ್ಞಾನಿಕವಾಗಿ ಈ ಟೈಮಲ್ಲಿ ಏನ್ ಬೇಕು ನಿಮಗೆ ನಾನು ಮಾಹಿತಿ ನೀಡ್ತೀನಿ.